ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ವ್ಯಕ್ತಿ ಮರಣದ ನಂತರ ಅವನನ್ನು ಚಿತ್ರಗುಪ್ತನ ಕಡೆ ಕರ್ಕೊಂಡು ಹೋಗ್ತಾರೆ. ಆದರೆ ಹೋದ ನಂತರ ಚಿತ್ರಗುಪ್ತ ಅವನ್ನೆಲ್ಲ ಅಕೌಂಟ್ ಎಲ್ಲ ಓಪನ್ ಮಾಡಿ ನೋಡ್ತಾನೆ. ಸೊ ನೀನು ನಿನ್ನ ಜೀವನದೊಳಗೆ ಅರ್ಧ ಪುಣ್ಯ ಅರ್ಧ ಪಾಪ ಮಾಡಿದ್ದಿ. ಅದಕ್ಕೆ ನೀನು ಕೆಲವು ದಿವಸ ನರಕದಲ್ಲಿ ವಾಸ ಮಾಡಬೇಕು, ಇನ್ನು ಕೆಲವು ದಿವಸ ಸ್ವರ್ಗದಲ್ಲಿ ವಾಸ ಮಾಡಬೇಕು. ಯಾವುದನ್ನು ಆಯ್ಕೆ ಮಾಡ್ಕೋತೀನಿ ನೀನು ಮೊದಲೇ? ಅದಕ್ಕೆ ಅವನಂತಾನೆ, ಸೊ ನಾನು ಮೊದಲು ಎರಡನ್ನು ನೋಡ್ತೀನಿ, ಆಮೇಲೆ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ. ಆಯಿತು, ಅವ್ನು ಕರ್ಕೊಂಡು ಹೋಗ್ತಾರೆ, ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಮೊದಲೇ ನೋಡ್ತಾನೆ, ಒಳಗೆ ಹೋದ ತಕ್ಷಣ ಎಂಥ ದೊಡ್ಡ ಹಾಲ್ ಇದೆ, ಎಲ್ಲ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಒಳ್ಳೆಯ ವಾತಾವರಣ. ಆ ಟೇಬಲ್ಗಳ ಮೇಲೆ ಭಕ್ಷ್ಯ ಭೋಜನಗಳಿವೆ, ಸಿಹಿ ತಿಂಡಿಗಳಿವೆ. ಆದರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳದ್ದು ಮುಖದ ಮೇಲೆ ಯಾವುದೂ ಕಳೆನೇ ಇಲ್ಲ. ಎಷ್ಟೋ ದಿವಸದಿಂದ ಉಪವಾಸ ಇದ್ದವ್ರ ಥರ ಇದ್ದಾರೆ, ನಿಸ್ತೇಜದಲ್ಲಿದ್ದಾರೆ, ನಿಸ್ಸತ್ವದಲ್ಲಿದ್ದಾರೆ. ಯಾಕೆ ಅಂತ ಅವನು ವಿಚಾರ ಮಾಡಿದರೆ, ಅವ್ರ ಕೈಗೆಲ್ಲ ಉದ್ದ 4 ಫುಟ್ ಉದ್ದ ಚಮಚ ಕಟ್ಟಿದ್ದಾರೆ. ಆ ಚಮಚದಿಂದ ಅವರು ಭಕ್ಷ್ಯ ಭೋಜನವನ್ನು ತಗೊಂಡು ತಿನ್ನಬೇಕು. ಅದು ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಉದ್ದ ತಗೊಳ್ಳೋದು ಬಾಯಿ ತನಕ ಹೋಗಂಗಿಲ್ಲ ಚಮಚೆ. ಅದಕ್ಕೆ ಆ ಪರಿಸ್ಥಿತಿ ಇದೆ. ಆಯಿತು, ಇನ್ನು ಸ್ವರ್ಗ ನೋಡೋಣ ಅಂತ ಅಲ್ಲಿ ಹೋಗ್ತಾನೆ, ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತೋರಿಸ್ತಾರೆ. ಅಲ್ಲಿಯೂ ಸಹಿತ ಸಂಗೀತ ಇದೆ, ನೃತ್ಯ ಇದೆ, ಎಲ್ಲ ಇದೆ, ವಾತಾವರಣ ಇದೆ, ಅಲ್ಲೂ ಭಕ್ಷ್ಯ ಭೋಜನಗಳಿವೆ, ಎಲ್ಲ. ಆದರೆ ಅಲ್ಲಿರೋರದ್ದು ಮುಖದ ಮೇಲೆ ಒಂದು ಆನಂದದ ಕಳೆ ಇದೆ, ಚೈತನ್ಯ ಇದೆ, ಖುಷಿಯಲ್ಲಿದ್ದಾರೆ. ಅವರನ್ನು ನೋಡ್ತಾನೆ, ಅವ್ರಿಗೂ ಸಹಿತ 4 ಫುಟ್ ಉದ್ದ ಚಮಚ ಕಟ್ಟಿದ್ದಾರೆ ಕೈಗೆ. ಅಲ್ಲೂ ಸಹಿತ ಅವ್ರಿಗೆ ತಮಗೆ ತಿನ್ನಲಿಕ್ಕೆ ಆಗಲ್ಲ. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ತಮ್ಮ ಯಾರು ಮಗಳಿದ್ದಾರೆ ಅವ್ರಿಗೆ ತಿನ್ನಿಸ್ತಾ ಇದ್ದಾರೆ. ಅದಕ್ಕೆ ಅವರು ಪ್ರತಿಯೊಬ್ಬರೂ ಸಹಿತ ಹೊಟ್ಟೆ ತುಂಬ ತಿಂತಾರೆ, ಆರೋಗ್ಯದಿಂದ ಇದ್ದಾರೆ. ಅಂದರೆ ಎಲ್ಲಿ ವ್ಯಕ್ತಿ ತಾನು ತಿನ್ನಬೇಕಂತಾನೆ ಸ್ವಾರ್ಥಿ ಆಗಿರ್ತಾನೆ, ಅವನ ಆರೋಗ್ಯನೂ ಸರಿ ಇರಲ್ಲ, ಏನೂ ಸರಿ ಇರಲ್ಲ, ಸ್ವಾರ್ಥಿ. ಆದರೆ ಅದೇ ಯಾರು ಪರಸ್ಪರ ಪರೋಪಕಾರ ಮಾಡಬೇಕಂತಾರೆ, ಸಹಾಯ ಮಾಡಬೇಕಂತಾರೆ, ಅವ್ರದ್ದು ಜೀವನ ಚೆನ್ನಾಗಿರುತ್ತೆ, ಆರೋಗ್ಯದಿಂದಿರ್ತಾರೆ. ಅದಕ್ಕೆ ನಾವು ಸಹಿತ ಯಾವಾಗಲೂ ಪರೋಪಕಾರ ಮಾಡೋದ್ರ ಕಡೆಯೇ ಹೆಚ್ಚು ಲಕ್ಷ್ಯ ಕೊಡಬೇಕು. ಸ್ವಾರ್ಥತನ ಬಿಡಬೇಕು, ಸ್ವಾರ್ಥ ತ್ಯಾಗ ನಾವು ಮಾಡಬೇಕು. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ, ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಜೊತೆಗೆ ನಮ್ಮದೇ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟ್. ಅದಕ್ಕೆ ಸದಸ್ಯರಾಗಿರಿ. ಧನ್ಯವಾದಗಳು.